ಒಂದು ಊರಿನಲ್ಲಿ ಇಬ್ಬರು ಗೃಹಸ್ಥರು ಆತ್ಮೀಯ ಸ್ನೇಹಿತರಾಗಿದ್ದರು. ಅವರು ಒಮ್ಮೆ ಗೃಹಸ್ಥ ಜೀವನದ ಸುಖ ದುಃಖಗಳ ಬಗ್ಗೆ ಸಂಭಾಷಿಸುತ್ತಿದ್ದರು. ಆದರೆ ಅವರಿಗೆ ಗೃಹಸ್ಥ ಜೀವನದ ಆಗು ಹೋಗುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಮಾಡಿಕೊಳ್ಳಲು ಆಗಲಿಲ್ಲ. ಆಗ ಅವರು ಜೀವನದ ರಹಸ್ಯ ವಿಚಾರಗಳನ್ನು ಹಂಚಿಕೊಳ್ಳಲು ನಿರ್ಧರಿಸಿ ಸನ್ಯಾಸಾಶ್ರಮದ ಸ್ವಾಮೀಜಿಗಳ ಸಂದರ್ಶನ ಮಾಡಲು ನಿರ್ಧರಿಸಿದರು. ಒಂದು ದಿನ ಉದ್ಯೋಗಕ್ಕೆ ಬಿಡುವಿರುವಾಗ ಆಶ್ರಮಕ್ಕೆ ಹೋಗಿ ಸ್ವಾಮೀಜಿಯವರನ್ನು ಭೇಟಿಯಾಗಿ ತಮ್ಮ ಸಂದೇಹಗಳನ್ನು ಸ್ವಾಮೀಜಿಗಳ ಹತ್ತಿರ ಹೇಳಿಕೊಂಡು ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದರು. ಒಬ್ಬ ಗೃಹಸ್ಥ ಪ್ರಶ್ನೆ ಮಾಡಿದ, ಗುರುಗಳೇ, ನನಗೆ ಜೀವನದ ಮರ್ಮವೇ ಏನು ಅಂತ ಗೊತ್ತಾಗುತ್ತಿಲ್ಲ. ನಾವು ವಿದ್ಯಾವಂತರು ಎಂಬ ಪ್ರಖ್ಯಾತಿ ಪಡೆದಿದ್ದೇವೆ. ನಮ್ಮ ಹಿರಿಯರು ವಿದ್ಯಾವಂತರಾಗಿರಲಿಲ್ಲ. ಆದ್ದರಿಂದ ಅವರು ಬಡತನ ಅನುಭವಿಸುತ್ತಿದ್ದರು ಎಂದು ನಾವು ಭಾವಿಸುತ್ತೇವೆ. ಆದರೆ ನಾವು ವಿದ್ಯಾವಂತರೆಂದೆನಿಸಿಕೊಂಡು ನಮ್ಮ ಹಿರಿಯರು ಜೀವನದಲ್ಲಿ ಪಡೆದುಕೊಳ್ಳುತ್ತಿದ್ದ ಸೌಖ್ಯ, ಶಾಂತಿ, ನೆಮ್ಮದಿ ನಮಗೆ ಸಿಗುತ್ತಿಲ್ಲ. ಕೇವಲ ಸುಖದ ನಿರೀಕ್ಷೆಯಲ್ಲೇ 10 ವರ್ಷಗಳು ಕಳೆಯುತ್ತಿವೆ. ಕಾಲ ಕಳೆದಂತೆಲ್ಲ ಆಂತರಿಕ ಬಾಧೆಗಳು ಹೆಚ್ಚಾಗುತ್ತಿರುವುವೇ ಹೊರತು ಸೌಖ್ಯ ಜೀವನಕ್ಕೆ ದಾರಿಯೇ ಕಾಣದಂತಾಗಿದೆ. ಎಲ್ಲಿ ನೋಡಿದರೂ ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ಯಾಯವೇ ತಾಂಡವವಾಡುತ್ತಿದೆ. ಪರಂಪರಾನುಗತವಾಗಿ ಬರುತ್ತಿದ್ದ ಆಚರಣೆಗಳು ಮಣ್ಣು ಮುಕ್ಕಿವೆ. ಲೋಕ ಮರ್ಯಾದೆ ಏನು ಎಂಬುದೇ ತಿಳಿಯದಾಗಿದೆ. ಕುಟುಂಬದ ಬಾಂಧವ್ಯಗಳು ಶತ್ರುತ್ವದ ರೂಪ ಪಡೆಯುತ್ತಿವೆ. ಯಾರನ್ನು ಯಾರೂ ನಂಬದ ಪರಿಸ್ಥಿತಿಯಲ್ಲಿ ಜೀವನ ಸಾಗುತ್ತಿದೆ. ವಂಚನೆ ಮಾಡುವುದೇ ಜೀವನದ ಗುರಿಯಾಗಿದೆ. ಸ್ವಾರ್ಥಪರ ಜೀವನವೇ ಪರಮ ಪುರುಷಾರ್ಥವಾಗಿದೆ. ಇಷ್ಟೊಂದು ಹದಗೆಟ್ಟ ಜೀವನ ಆಗಲು ಕಾರಣವೇನು? ಹೊರ ಜಗತ್ತು ನೋಡಲು ಮಾತ್ರ ವೈಭವದ ಸಂಪತ್ತಾಗಿದೆ. ಇದಕ್ಕೆ ಪರಿಹಾರ ಇಲ್ಲವೇನೋ ಎಂಬಂತೆ ಕಾಣುತ್ತಿದೆ. ಗುರುಗಳೇ, ನನಗೆ ಉತ್ತಮ ಮಾರ್ಗದರ್ಶನ ಕೊಟ್ಟು ಕಾಪಾಡಿ. ಗುರುಗಳು ಆ ಇಬ್ಬರು ಗೃಹಸ್ಥರಿಗೂ ಪರಮ ರಹಸ್ಯ ವಿಚಾರಗಳನ್ನು ತಿಳಿಸಲು ಮುಂದಾದರು. ಮಕ್ಕಳೇ, ನಾವೆಲ್ಲರೂ ಬಹು ಮುಖ್ಯವಾದ ಒಂದು ವಿಚಾರವನ್ನು ನಮ್ಮ ಜೀವನವಿಡೀ ಮರೆಯಬಾರದು. ನಮ್ಮ ಜೀವನಕ್ಕೆ ನಾವೇ ಸ್ವತಂತ್ರರಲ್ಲ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಕಾರಣ, ಕಾರ್ಯಗಳು ಯಾವ ಒಂದು ಪ್ರಾಣಿಯ ಅಥವಾ ಜೀವಿಯ ಅಧೀನದಲ್ಲಿ ನಡೆಯುವುದಿಲ್ಲ. ಇಡೀ ಜಗತ್ತು ದೇವತಾತ್ಮಕವಾಗಿದೆ ಎಂದು ಋಷಿಗಳು ಹೇಳುತ್ತಾರೆ. ಈ ರಹಸ್ಯ ಹಾಗೂ ಸತ್ಯಾಂಶವನ್ನು ಈಗಿನ ಕಾಲದ ಜನಕ್ಕೆ ತಿಳಿಯಪಡಿಸುವ ವಿದ್ಯೆಯೇ ಕಣ್ಮರೆಯಾಗಿದೆ. ಆ ಕಾರಣದಿಂದ ಈಗಿನ ಜನಾಂಗ ನಾನು ನನ್ನದೆಂಬ ದುರಭಿಮಾನವನ್ನು ಮೈಗೂಡಿಸಿಕೊಂಡು ಪಾಪ ಪುಣ್ಯಗಳ ಗೋಜಿಗೆ ಹೋಗದೆ, ದೈವದ ಚಿಂತನೆಯೇ ಇಲ್ಲದೆ, ಪರಮಾತ್ಮನ ವಿಚಾರ ಹೇಳುವ ಕೇಳುವ ನಮ್ಮ ಹಿರಿಯರ ಪಾರಂಪರಿಕ ವಿಧಿಯ ಸ್ಮರಣೆಯೇ ಇಲ್ಲದಂತೆ ಬದುಕುತ್ತಿದೆ ಈ ಆಧುನಿಕ ವಿದ್ಯಾಭ್ಯಾಸ ಮುಗಿಸಿದ ಪ್ರಜಾವರ್ಗ. ಇದೇ ನಮಗಾಗಿರುವ ಅನ್ಯಾಯ. ಈ ಎಲ್ಲಾ ರೀತಿಯ ಕಾರಣಗಳಿಂದ ಆಧುನಿಕ ಮಾನವನಿಗೆ ಸುಖ, ಶಾಂತಿ, ನೆಮ್ಮದಿ ಇಲ್ಲದ ಜೀವನ ನಡೆಸುವಂತಾಗಿದೆ. ನಮ್ಮ ಜೀವನದಲ್ಲಿ ಸೌಖ್ಯ, ಶಾಂತಿ, ನೆಮ್ಮದಿ ಘಟಿಸಬೇಕಾದರೆ ನಾವು ನಮ್ಮ ಪ್ರಾಚೀನ ಋಷಿಗಳು ತಿಳಿಸಿಕೊಟ್ಟಿರುವ ನಮ್ಮ ಪಾರಂಪರಿಕ ಯುಗಾಂತರಗಳಿಂದ ಬಂದಿರುವ ಎಂದೂ ಬದಲಾಗದ ನಮ್ಮದಾದ ಭಾರತೀಯ ವಿದ್ಯೆಯ ಅಭ್ಯಾಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಅಂತಃಕರಣ ಶುದ್ಧಿಯಾಗಿರಲು ಸಾಧ್ಯವಾಗುತ್ತದೆ. ಅಂತಃಕರಣ ಶುದ್ಧಿಯಾಗಿದ್ದರೆ ಅಂಥ ಮನಸ್ಸಿಗೆ ಮಾತ್ರ ದೈವಿಕ ವಿಚಾರಗಳನ್ನು ತಿಳಿಯುವ ಆಸಕ್ತಿ ಹುಟ್ಟುತ್ತದೆ. ಅಂಥ ದೈವಿಕ ಮಾರ್ಗಕ್ಕೆ ಕೊಂಡೊಯ್ಯಲು ವೈದಿಕ ಸಂಸ್ಕಾರಗಳ ಅನುಷ್ಠಾನ ಬಹು ಮುಖ್ಯವಾದ ಪಾತ್ರ ವಹಿಸುತ್ತದೆ. ಇದರ ಫಲಿತಾಂಶವಾಗಿ ಮನಸ್ಸಿನಲ್ಲಿ ಅಧರ್ಮ ಬೇರೂರಲು ಅವಕಾಶವಾಗುವುದಿಲ್ಲ. ಅಧರ್ಮದ ಕವಲುಗಳೇ ಆಗಿರುವ ಪಾಪ, ಭೂಯಿಷ್ಠವಾದ ಅಹಂಕಾರ, ದರ್ಪ, ಮದ, ಮಾತ್ಸರ್ಯ, ವಂಚನೆ, ಸ್ವಾರ್ಥ, ಅವಿವೇಕ, ಭ್ರಷ್ಟಾಚಾರ, ದೈವನಿಂದನೆ, ನಾವೇ ಸ್ವತಂತ್ರರು ಎಂಬ ಭ್ರಾಂತಿ, ನಾವು ಏನು ಬೇಕಾದರೂ ಮಾಡಬಹುದು ಎಂಬ ವ್ಯಾಮೋಹ, ಇಂತಹ ದುರ್ಗುಣಗಳು ವೈದಿಕ ವಿಧಿ ವಿಧಾನಗಳನ್ನು ಅನುಸರಿಸಿ ನಡೆಯುವವರ ಹತ್ತಿರಕ್ಕೂ ಬರುವುದಿಲ್ಲ. ಆದರೆ ಮನುಷ್ಯ ಉತ್ತಮ ಸಂಸ್ಕಾರ ಉಳ್ಳವನಾಗಬೇಕಾದರೆ ಈಗಿನ ಹೊರಗಿನ ವಿದ್ಯಾಭ್ಯಾಸ ಎಷ್ಟೇ ಕಲಿತರೂ ಅವನು ಹೊರಗಿನ ವ್ಯಾಮೋಹ ಪ್ರಪಂಚದ ಚಾಣಕ್ಯನಾಗುತ್ತಾನೆಯೇ ಹೊರತು ಅಂತರಂಗದ ಪ್ರಪಂಚವನ್ನು ಅರಿಯುವ ಯೋಗ್ಯತೆ ಬರಲು ಸಾಧ್ಯವಿಲ್ಲ. ಮನುಷ್ಯನ ಸೌಖ್ಯ, ಶ್ರೇಯಸ್ಸು ಅಡಗಿರುವುದು ಅಂತಃಕರಣದಲ್ಲಿ. ಅಂತಃಕರಣ ಎಂದರೆ ನಮ್ಮ ಶರೀರವನ್ನು ನಿಯಂತ್ರಿಸುವ ಕಣ್ಣಿಗೆ ಕಾಣದ ಸೂಕ್ಷ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿಯು, ಚಿತ್ತವು, ಅಹಂಕಾರ ಎಂಬ 4 ಇಂದ್ರಿಯಗಳು. ಈ 4ರಲ್ಲಿ ಜೀವನದಲ್ಲಿ ಬಹು ಮುಖ್ಯ ಪಾತ್ರ ಮನಸ್ಸಿನದು.
ಮನಸ್ಸಿಗೆ ಎಂಥ ತರಬೇತು ಸಿಗುತ್ತದೆಯೋ ಹಾಗೆ ಮಿಕ್ಕ 3 ಇಂದ್ರಿಯಗಳು ಮನಸ್ಸನ್ನು ಹಿಂಬಾಲಿಸಿ ಫಲ ಕೊಡುತ್ತವೆ. ಧಾರ್ಮಿಕ ಮಾರ್ಗದಲ್ಲಿ ಸಂಚರಿಸುವ ಮನಸ್ಸು ದೈವ ಸಂಪತ್ತನ್ನು ಸ್ವರ್ಗ ಸುಖವನ್ನು ಕೊಡಿಸುವುದಾಗಿರುತ್ತದೆ. ಅಧಾರ್ಮಿಕ ಪಥದಲ್ಲಿ ಸಂಚರಿಸುವ ಮನಸ್ಸು ವ್ಯಾಮೋಹವನ್ನು, ಗೊಂದಲಮಯ ವಾತಾವರಣವನ್ನು, ನರಕವನ್ನು ಸೃಷ್ಟಿಸುತ್ತದೆ. ಈಗಿನವರ ಜೀವನ ಯಾತ್ರೆಗೆ ಮನಸ್ಸಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕದ ಕಾರಣ ಸ್ವೇಚ್ಛಾಚಾರದಿಂದ ಕೂಡಿದ ಜೀವನ ಪ್ರವೃತ್ತಿಯಾಗಿದೆ ಹಾಗೂ ಈ ಸ್ವೇಚ್ಛಾಚಾರದಿಂದ ಬಂದೊದಗವ ಪಾಪ ಪುಣ್ಯಗಳ ಅರಿವೇ ಇಲ್ಲದಂಥ ಜೀವನ ಕ್ರಮವಾಗಿದೆ. ಈ ರೀತಿಯ ಬದುಕುತ್ತಿರುವ ಮನುಷ್ಯನಿಗೆ ಸುಖ ಶಾಂತಿ ಎಲ್ಲಿಂದ ಬರಬೇಕು? ಸುಖ ಶಾಂತಿ ಎಂಬ ಸಂಪತ್ತು ಅಡಗಿರುವುದು ಅಂತಃಕರಣದಲ್ಲಿ. ಹೊರಗಿನ ದೇಹ, ಬಂಗಾರ, ಬಂಗಲೆಗಳು, ಕೋಟ್ಯಂತರ ರೂಪಾಯಿಗಳ ಆಸ್ತಿ ಇವು ಯಾವುವು ಮನುಷ್ಯನ ಸಂಪತ್ತಲ್ಲ. ಕಾಲ ಬಂದಾಗ ಕೈಕೊಡುವ ಅಶಾಶ್ವತ ಸಂಪತ್ತು. ನಮಗೆ ಕಾಣುವ ಎಲ್ಲಾ ಸಂಪತ್ತಿಗೂ ಒಡೆಯ ಭಗವಂತನೇ. ಒಡೆಯನ ಸಂಪತ್ತು ಒಡೆಯನಲ್ಲೇ ಉಳಿಯುತ್ತದೆ. ಮನುಷ್ಯ ಕೇವಲ ಬಂದು ಹೋಗುವ ದಾರಿ ಹೋಕ. ಇದನ್ನು ಅರ್ಥ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ಸಾಗಿದರೆ ಜಗತ್ತಿನ ಒಡೆಯ ಕಾಪಾಡುತ್ತಾನೆ. ಅಹಂಕಾರದಿಂದ, ಅವಿವೇಕದಿಂದ ದಾರಿ ತಪ್ಪಿ ನಡೆದರೆ ಒಡೆಯ ಶಿಕ್ಷೆಯನ್ನು ಕೊಡುತ್ತಾನೆ. ಮಕ್ಕಳೇ, ನಿಮ್ಮ ಸಂದೇಹಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿವಳಿಕೆ ಹೇಳಿದ್ದೇನೆ. ಜಗನ್ನಿಯಾಮಕನಾದ ಭಗವಂತನನ್ನು ನಂಬಿ ಧರ್ಮ ಮಾರ್ಗದಲ್ಲಿ ಸಾಗುವುದೇ ಮನುಷ್ಯ ಜನ್ಮದ ಗುರಿ. ಭಗವಂತನನ್ನು ಮರೆತು ನಡೆಯಬೇಡಿರಿ. ಪ್ರತಿನಿತ್ಯ ಭಗವಂತನ ಕಥೆಯನ್ನು ಕೇಳುವುದರಿಂದ ಧರ್ಮ ಅಧರ್ಮದ ರಹಸ್ಯ ತಿಳಿಯಲು ಸುಲಭವಾಗುತ್ತದೆ. ಧರ್ಮವೇ ಜಗತ್ತಿನ ಆಧಾರ. ಈ ರೀತಿಯಲ್ಲಿ ಗುರುಗಳ ಹಿತೋಪದೇಶ ಕೇಳಿದ ಗೃಹಸ್ಥರು ತಮ್ಮಲ್ಲಿ ತಾವು ವಿಚಾರ ಮಾಡಿ ಗುರುಗಳು ಹೇಳಿದ ಬದುಕಿನ ಸತ್ಯಾಂಶವನ್ನು ಗ್ರಹಿಸಿ ಮುಂದೆ ನಾವು ವಿದ್ಯಾವಂತರು, ಬುದ್ಧಿವಂತರು ಎಂಬ ಭ್ರಮೆಯನ್ನು ಬಿಟ್ಟು ಭಗವಂತನ ಚಿಂತನೆ ಮಾಡಿ ನಮ್ಮ ಹಿರಿಯರು ತೋರಿಸಿ ಕೊಟ್ಟಿರುವ ಮಾರ್ಗದಲ್ಲಿ ಜೀವಿಸುವ ಶಪಥ ಮಾಡಿದರು. ಸ್ವಸ್ತಿ.